ಸಿಎಂ ತವರು ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ತೆರಿಗೆಯ ಅಕ್ರಮ ಈಗ ಬೆಳಕಿಗೆ ಬರ್ತಾ ಇದೆ. ಸಚಿವ ಮಹದೇವಪ್ಪ ಅವರ ಕ್ಷೇತ್ರದಲ್ಲೇ ಭಾರಿ ಅಕ್ರಮದ ವಿಚಾರ ಬಯಲಿಗೆ ಬಂದಿದೆ. ಟಿ.ನರಸೀಪುರ ಪುರಸಭೆಗೆ ಕೋಟಿ ಕೋಟಿ ತೆರಿಗೆಯ ವಂಚನೆಯಾಗಿರೋದು. ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಏನು ಸಚಿವ ಮಹದೇವಪ್ಪ ಅವರ ಕ್ಷೇತ್ರದಲ್ಲೇ ಭಾರಿ ಅಕ್ರಮದ ವಾಸನೆ. ಟಿ.ನರಸೀಪುರ ಪುರಸಭೆಗೆ ಕೋಟಿ ಕೋಟಿ ತೆರಿಗೆ ವಂಚನೆ ಮಾಡಿರೋದು ಬಗೆದಷ್ಟು ಬಯಲಾಗ್ತಾ ಇದೆ. ತೆರಿಗೆ ಅಕ್ರಮ ಗುತ್ತಿಗೆದಾರ ಟಿ.ಎಂ. ನಂಜುಂಡಸ್ವಾಮಿ ಅವರು ಮಾಡಿರುವಂತಹ ಅಕ್ರಮ ಈಗ ಬಯಲಾಗ್ತಿರೋದು. ತೆರಿಗೆ ವಂಚನೆ ಪ್ರಕರಣಕ್ಕೆ ತಿರುವನ್ನ ಕೊಟ್ಟಂತ ಒಂದು ಆಡಿಯೋ ಗ್ರಾಮ ಪಂಚಾಯತಿನ ಸದಸ್ಯನಾಗಿದ್ದಾಗಿದ್ದಲೂ ಕೂಡ ಅಕ್ರಮ ಎಸಗಿರುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಲೆಕ್ಕಕ್ಕೆ ಸಿಗದಷ್ಟು ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆಯನ್ನ ಮಾಡಿದಾರಂತೆ. ಟಿ.ನರಸೀಪುರ ಪುರಸಭೆ ಮುಖ್ಯಾಧಿಕಾರಿ ವಸಂತ ಕುಮಾರಿ ಸದ್ಯ ಈಗ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರೋಪಿ ನಂಜುಂಡಸ್ವಾಮಿ ರಕ್ಷಣೆಗೆ ನಿಂತು ಬಿಟ್ರ ಹಾಗಾದ್ರೆ ಅಧಿಕಾರಿಗಳು ಕೇವಲ 3,43,626 ರೂಪಾಯಿ ವಂಚನೆಯ ಮಾಹಿತಿ ಗೊತ್ತಾಗ್ತಿದೆ. ಮೇಡಮ್ ನಮಸ್ತೆ ಮೇಡಮ್, ನಾ ಮಣಿಕಂಠರಾಜ್ ಕೂಡ. ಸರ್ ಹೇಳಿ ಸರ್. ಮನೇಲಿದ್ರಿ ಮೇಡಮ್? ಇಲ್ಲ ಹೊರಟ್ರ? ಸರಿ ಮೇಡಮ್, ಅದಕ್ಕೆ ಕೇಳ್ದೆ ಇದಕ್ಕೆ ಮಾಡೋಂತ. ಒಂದ್ 40 ಲಕ್ಷ ಗಂಟು ಮಾಡಿದಾನೆ ಮೇಡಮ್. ಸರ್ ಎಲ್ಲಿ ಹೇಳಿದ್ರಿ? 40 ಕೋಟಿ. ಅಯ್ಯಯ್ಯೋ ಭಗವಂತ, ಬರೀ ಕಂದಾಯನೇ. ಅಯ್ಯೋ, ಗ್ರಾಮ ಪಂಚಾಯತಿ ಇಂದಾಗಿಂದನೂ ಈಗಿಂದಲ್ಲ. ಈ ನಮ್ ಪುರಸಭೆದು ಅಂದಾಜು ಮೇಡಮ್? ಅಂದಾಜ್ ಲೆಕ್ಕಾಗಲ್ಲ ಸರ್. ಈ ತರ ಈಗ ನೀವೆಲ್ಲ ಹೇಳಿ ಜನ ಬಂದ್ರೆ ರಿಸೋರ್ಟ್ ಮಾಡಕ್ಕಾಗತ್ತೆ ಅಷ್ಟೇ. ಈಗ 1 ಕೋಟಿ ರೂಪಾಯಿ ಲಾಸ್ ಆಗದ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡೋರು. 3-4 ಸಾವಿರ ನಾವು ಖಾತೆ ಮಾಡಿದೀವಿ. ಅದರಲ್ಲಿ ಒಂದು ಇವಂದೆ 1,000 ಇಲ್ಲ. ಈಗ ಪ್ರತಿ ದಿನ 10-20 ಸರಿ ಮೇಡಮ್, ಆಯ್ತು. ಅದಕ್ಕೆ ಓಕೆ ಮೇಡಮ್ ನಮಸ್ತೆ ಮೇಡಮ್, ನಾ ಮಣಿಕಂಠರಾಜ್ ಕೂಡ. ಸರ್ ಹೇಳಿ ಸರ್. ಮನೇಲಿದ್ರಿ ಮೇಡಮ್? ಇಲ್ಲ ಹೊರಟ್ರ? ಸರಿ ಮೇಡಮ್, ಅದಕ್ಕೆ ಕೇಳ್ದೆ ಇದಕ್ಕೆ ಮಾಡೋಂತ. ಒಂದ್ 40 ಲಕ್ಷ ಗಂಟು ಮಾಡಿದಾನೆ ಮೇಡಮ್. ಸರ್ ಎಲ್ಲಿ ಹೇಳಿದ್ರಿ? 40 ಕೋಟಿ. ಅಯ್ಯಯ್ಯೋ ಭಗವಂತ, ಬರೀ ಕಂದಾಯನೇ. ಅಯ್ಯೋ, ಗ್ರಾಮ ಪಂಚಾಯತಿ ಇಂದಾಗಿಂದನೂ ಈಗಿಂದಲ್ಲ. ಈ ನಮ್ ಪುರಸಭೆದು ಅಂದಾಜು ಮೇಡಮ್? ಅಂದಾಜ್ ಲೆಕ್ಕಾಗಲ್ಲ ಸರ್. ಈ ತರ ಈಗ ನೀವೆಲ್ಲ ಹೇಳಿ ಜನ ಬಂದ್ರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ನಿಜಕ್ಕೂ ಈ ಆಡಿಯೋ ಕೇಳ್ತಾ ಇದ್ರೆ ಬೆಚ್ಚಿ ಬೀಳಿಸ್ತಾ ಇದೆ. ಸಿಎಂ ತವರು ಕ್ಷೇತ್ರ, ಏನು ಸಚಿವರ ಕ್ಷೇತ್ರ ಕೂಡ ಹೌದು. ಬಟ್ ಯಾವಾಗ ಇಂಥದ್ದೊಂದು ಅಕ್ರಮ ನಡೆದಿದೆ, ಮತ್ತೊಂದು ಕಡೆಯಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಅಂತಿದ್ದಾರಲ್ಲ, ಸದ್ಯ ಏನು ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತ? ಅಖಿಲೇಶ್, ನಂಜುಂಡಸ್ವಾಮಿ ಏನಿದ್ದಾನೆ ಈತ ರಾಜಕೀಯ ಪ್ರಭಾವಿ ಮುಖಂಡ, ಜೊತೆಗೆ ಕಾಂಗ್ರೆಸ್ ಮುಖಂಡ ಅಂತೇಳಿ ಹೇಳಲಾಗ್ತಾ ಇದೆ. ಈತ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ, ಅಂದ್ರೆ ನಕಲಿಯಾದಂತಹ ಪುರಸಭೆಯ ಸೀಲು ಮತ್ತೆ ಲೆಟರೇಡ್ ಅನ್ನ ಸೃಷ್ಟಿ ಮಾಡಿ ಫೇಕ್ ಡಾಕ್ಯುಮೆಂಟ್ ಅನ್ನ ಅವರಿಗೆ ಕೊಟ್ಟು ಅವ್ರ ಬಳಿ ಕಂದಾಯವನ್ನ ವಸೂಲಿ ಮಾಡ್ತಿದ್ದು ಇದೀಗ ಬೆಳಕಿಗೆ ಬಂದಿದೆ. ಸುಮಾರು 1,000ಕ್ಕೂ ಹೆಚ್ಚು ಕಂದಾಯವನ್ನ ಈತ ಮಾಡಿಸ್ತಾ ಇದ್ದ, ಅಂದ್ರೆ ಖಾತೆಗಳನ್ನ ಮಾಡಿಸ್ತಾ ಇದ್ದ. ಅದರಿಂದ ಹಣವನ್ನ ವಸೂಲಿ ಮಾಡಿ ನಕಲಿ ಸರ್ಟಿಫಿಕೇಟ್ ಗಳನ್ನ ಕೊಟ್ಟು ಪುರಸಭೆಗೆ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ್ದ ಅನ್ನೋದು ಗಂಭೀರ ಆರೋಪ ಕೇಳಿಬಂದಿದೆ. ಸ್ವತಃ ಪುರಸಭೆಯ ಮುಖ್ಯಾಧಿಕಾರಿಯೇ ಸಾಮಾಜಿಕ ಹೋರಾಟಗಾರರು ಒಬ್ಬರ ಬಳಿ ಮಾಹಿತಿಯನ್ನ ಹಂಚಿಕೊಂಡಿರುವಂತಹ ಆಡಿಯೋ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಏನು ನಂಜುಂಡಸ್ವಾಮಿಯ ಮೇಲೆ ಗಂಭೀರ ಆರೋಪ ಕೇಳಿ ಬಂದಾಯ್ತು. ಈತನ ಮೇಲೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿ ಆತನನ್ನ ಕೂಡ ಇದೀಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಿದ್ದಾರೆ. ಬಹಳ ಮುಖ್ಯವಾಗಿ ಕಂದಾಯ ಇಲಾಖೆಗೆ ಫೇಕ್ ಅನ್ನ ಮಾಡಿ ಕಂದಾಯ ಇಲಾಖೆಯ ಬೊಕ್ಕಸಕ್ಕೆ ಬರಬೇಕಾದಂತ ಕೋಟ್ಯಾಂತರ ರೂಪಾಯಿಯನ್ನ ಅಕ್ರಮವನ್ನ ಎಸಗಿ ನಕಲಿ ದಾಖಲೆಗಳನ್ನ, ಅಂದ್ರೆ ಸೀಲು ಮತ್ತೆ ಒಂದಷ್ಟು ದಾಖಲೆಗಳನ್ನ ಕೊಟ್ಟು ಜನರಿಗೆ ಯಾಮಾರಿಸ್ತಾ ಇದ್ದ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತಹ ಬೊಕ್ಕಸಕ್ಕೆ ತುಂಬಬೇಕಾದಂತಹ ಕೋಟ್ಯಾಂತರ ರೂಪಾಯಿ ಈತನಿಂದ ನಂಜುಂಡಸ್ವಾಮಿಯಿಂದ ವಂಚನೆ ಆಗಿದೆ ಅಂತ ಹೇಳಿ ಈಗ ಪುರಸಭೆ ಅಧಿಕಾರಿಗಳು ಕೂಡ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಸುಮಾರು ಕಳೆದ 4 ವರ್ಷಗಳಿಂದ ನಿರಂತರ ಪ್ರಕ್ರಿಯೆ ಇದು ನಡ್ಕೊಂಡು ಬಂದಿದೆ. ಹೀಗಾಗಿ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ನಂಜುಂಡಸ್ವಾಮಿಯನ್ನ ಎನ್ಕ್ವೈರಿ ಮಾಡುವ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರಕ್ಕೆ, ಅಂದ್ರೆ ಕಂದಾಯ ಇಲಾಖೆಗೆ ಬರಬೇಕಾದಂತ ಕೋಟ್ಯಾಂತರ ರೂಪಾಯಿ ಹಣವನ್ನ ಆತನಿಂದ ವಸೂಲಿ ಮಾಡಿ ತಿರುಗಿ ಬೊಕ್ಕಸಕ್ಕೆ ಸೇರಿಸಬೇಕು ಅನ್ನೋ ಒಂದು ಒತ್ತಾಯ ಕೂಡ ಸಾಮಾಜಿಕ ಹೋರಾಟಗಾರರಿಂದ ಕೇಳಿ ಬಂದಿರುವಂತದ್ದು. ಅಖಿಲೇಶ್.
ಎಸ್, ಧನ್ಯವಾದಗಳು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.